ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ ವ್ಯಾಸಂ ಮಾರಮಣಂ ನತ್ವಾ ಗುರೂನ್ ಪರಗುರೂನಪಿ ವ್ಯಾಖ್ಯಾಂ ಕರಿಷ್ಯೆ ಪ್ರಮಿತಾಂ ಸದಾಚಾರಸ್ಮೃತೇರಹಂ ಸದಾಚಾರಸ್ಮೃತಿವ್ಯಾಖ್ಯಾರೂಪೇಣಾಹ್ನಿಕಕೌಸ್ತುಕಃ ವಿಚ್ಯತೆ ವಿರಚ್ಯತೆ ಸ್ವಧೀಶುದ್ಧೈ ಶ್ರೀನಿವಾಸಾಖ್ಯಸೂರಿಣಾ. ಎಲ್ಲಿ ಬಂದಿತ್ತು? ಶೌಚಮಾಹ. ಶೌಚ ಆಗಿತ್ತಲ್ಲ ಆಗಲೇ. ದಕ್ಷ ಆಚಮನ ಪ್ರಕಾರ ಮಾಹ ಆಚಮನ ಆಗಬೇಕಿತ್ತಲ್ಲ. ಶುಚಿ ದೇಶಾತ್ತು ಸಂಗ್ರಾಹ್ಯಂ ಅದೆಲ್ಲ ಆಗಿತ್ತು. ಸಂತಸಾವನ ಬದ್ಧಾಂಗುಲಿ ಸಮಂ ಆಚಮನ ಅಪವಾದ ಕುರ್ಯಾದ್ವಾದಶ ಗಂಡು ಬ್ರಹ್ಮಾದೀನಾಂ ರಕ್ಷಣೆ ತರ್ಪಣ ಪ್ರಕಾರೇ ವಕ್ಷಾಮಃ. ಆಚಮನ ನಿಷೇಧಮಾಹ ಬೋಧಾಯನಃ. ನ ವರ್ಷಧಾರಾಸೋ ಆಚಾಮೇತ್ ತಥಾ ಚ ಪ್ರತರೋದಕೆ ಆಪೋ ಜಗ್ಧ್ವೈಷಧಂ ಪೀತ್ವಾ ಕೃತ್ವಾ ತಾಂಬೂಲಚರ್ವಣಂ ಪಾದಕ್ಷಾಲನಶೇಷಾಚ್ಚ ನಾಚಾಮೇತ್ ವಾರಿಣಾ ದ್ವಿಜಃ. ಶೂದ್ರಾಹೃತೈಸ್ತು ನಾಚಾಮೇತ್ ಏಕಪಾಣ್ಯಾಹೃತೈಸ್ತಥಾ ನ ಚೈವ ಔರತಹಸ್ತೇನ ನ ಅಪರಿತ್ಯಜ್ಯ ಹಸ್ತತಃ ಆಪಃ ಕರನಖಸ್ಪೃಷ್ಟ ಸಮಾಚಮತಿ ಯೋ ಸ್ಪೃಷ್ಟಂ ಸ್ಪೃಷ್ಟಃ ಸಮಾಚಮತಿ ಯೋ ದ್ವಿಜಃ ಸುರಾಂ ಪಿಬತಿ ಸವ್ಯಕ್ತಾಂ ಯಮಸ್ಯ ವಚನಂ ತಥಾ ಸೋಪಾನಟ್ಕೋ ಜಲಸ್ಥೋ ವಾ ಮುಕ್ತಕೇಶೋಥವಾ ಪುನಃ ಉಷ್ಣೀಷಿ ವಾಪಿ ನಾಚಾಮೇತ್ ವಸ್ತ್ರೇಣಾವೇಷ್ಟ್ಯ ಕವಾಸಿರಃ ಇತಿ. ಎಷ್ಟು ಆಚಮನ ಯಾವ ನೀರಲ್ಲಿ ಮಾಡಿಕೊಡೋದು ಅದನ್ನು ಹೇಳ್ತಾರೆ. ಫಸ್ಟ್ ಯಾವ್ದು ಮಾಡಿಕೊಡೋದು ಹೇಳಿ ಆಮೇಲೆ ಏನು ಬೇಕು ಹೇಳಿದ್ರು. ಅದಕ್ಕೆ ಕೆಲಸ ಹೇಳಬೇಕಾದ್ರೆ ಮಾಡಬೇಕಾದನ್ನು ಫಸ್ಟ್ ಹೇಳಿ ಮಾಡಿಕೊಡೋದು ಆಮೇಲೆ ಹೇಳ್ತಾರೆ. ಕೆಲವೊಮ್ಮೆ ಮಾಡಿಕೊಡೋದು ಫಸ್ಟ್ ಹೇಳಿ ಆಮೇಲೆ ಮಾಡಬೇಕಾದನ್ನು ಹೇಳ್ತಾರೆ. ನಾವು ವರ್ಷಧಾರಾಸು ಆಚಾಮೆ ಮಳೆ ಬರ್ತಾ ಇದೆ ಆ ನೀರಲ್ಲಿ ಆಚಮನ ಮಾಡಿಕೊಡೋದು. ತಥಾಚ ಪ್ರತರೋದಕೆ ಎಲ್ಲೋ ನಿಂತ ನೀರಲ್ಲಿ ಮಾಡಿಕೊಡೋದು. ಆಪೋ ಜಗ್ಧ್ವಾ ಔಷಧಂ ಪೀತ್ವಾ ಆಮೇಲೆ ನೀರು ಕುಡಿದ ಮೇಲೆ ಆಚಮನ ಮಾಡಬಾರದು. ಔಷಧಂ ಪೀತ್ವ ಔಷಧಿ ತೊಗೊಂಡು ಆಚಮನ ಮಾಡಬಾರದು. ಕೃತ್ವಾ ತಾಂಬೂಲ ಚರ್ವಣಂ ತಾಂಬೂಲ ಹಾಕ್ಕೊಂಡ್ಮೇಲೆ ಆಚಮನ ಮಾಡಿಕೊಡೋದು. ಪಾದಕ್ಷಾಲನ ಶೇಷಾಚ್ಚ ಕಾಲು ತೊಳೆದ ನೀರು ಉಳಿದಿದ್ದರೆ ಅದರಲ್ಲಿ ಆಚಮನ ಮಾಡಿಕೊಡೋದು. ಕಾಲು ತೊಗೊಂಡು ಸ್ವಲ್ಪ ನೀರು ಉಳಿತು ಆಚಮನ ಮಾಡಿಕೊಡೋದು. ಯಾತಕ್ಕೆ? ಇದು ಕೇಶವ ದೇವ್ರ ಸ್ಮರಣೆ ಮಾಡ್ತಾರೆ, ಕಾಲಿಗೆ ಹಾಕ್ಕೊಂಡು ನೀರು ಹೇಗೆ ಬರುತ್ತೆ? ಆದ್ದರಿಂದ ಸಾಧ್ಯ ಇಲ್ಲ. ಪಾದಕ್ಷಾಲನ ಶೇಷಾಚ್ಚ ನಾಚಾಮೇತ್ ವಾರಿಣಾ ದ್ವಿಜಃ ಆ ನೀರಿನಿಂದ ದ್ವಿಜ ಎಂದು ಆಚಮನ ಮಾಡೋ ಹಾಗಿಲ್ಲ. ಶೂದ್ರಾಹೃತೈಸ್ತು ನಾಚಾಮೇತ್ ಶೂದ್ರ ತಂದ ನೀರಿನಲ್ಲಿ ಮಾಡಿಕೊಡೋದು. ಬಾಟ್ಲ್ ನೀರಲ್ಲಿ ದೇವ್ರ ಪೂಜೆ ಮಾಡೋರು ಇರ್ತಾರೆ ಗೊತ್ತಾ ನಿಮಗೆ? ಬಾಟ್ಲ್ ನೀರಲ್ಲಿ ಚೆನ್ನಾಗಿ ಹೋಗಿದ್ದು ಯಾರ್ದೋ ಮನೆಯಲ್ಲಿ ಎಷ್ಟು ನೀರು ಇಟ್ಕೊಂಡ್ಬಿಟ್ಟಿದ್ದಾರೆ ದೇವ್ರ ಪೂಜೆಗಿದೆ ಅಂತೇಳಿ. ಅದರಿಂದ ಅದೆಲ್ಲ ಬರೋದಿಲ್ಲ. ಶೂದ್ರಾಹೃತವಾದ ನೀರಿನಿಂದ ಆಚಮನ ಮಾಡಾಗಿಲ್ಲ. ಏಕಪಾಣ್ಯಾಹೃತೈಸ್ತತ ಒಂದು ಕೈಯಿಂದ ನೀರು ತಂದರೆ ತಗೋಬೇಡಿ ಅಂತ ಹೇಳ್ತಾರೆ. ಒಂದು ಕೈಯಿಂದ ನೀರು ತರ್ಕೊಡೋದು. ಏಕಪಾಣ್ಯಾಹೃತೈಸ್ತಥ ನ ಚೈವ ಔರತ ಹಸ್ತೇನ ಯಾರು ವ್ರತ ಗೀತ ಮಾಡೋದಿಲ್ಲ ಅವ್ರು ನೀರು ತಂದರೆ ಅವ್ರು ನೀರು ಅವ್ರು ಅಡುಗೆ ಮಾಡಿದರೆ ಊಟ ಮಾಡಬೇಕಾಗಿತ್ತು. ಬರೀ ನೀರು ಔರತ ಹಸ್ತೇನ ನಾಪ ನ ಅಪರಿತ್ಯಜ್ಯ ಹಸ್ತತಃ ಆಪಃ ಕರನಖ ಸ್ಪೃಷ್ಟ ಸ್ಪೃಷ್ಟ ಸಮಾಚಮತಿ ಯೋ ದ್ವಿಜಃ. ಆಪಃ ಕರನಖ ಸ್ಪೃಷ್ಟಾ ಸಮಾಚಮತಿ ಯೋ ದ್ವಿಜಃ. ನೀರನ್ನು ಕೈಯಲ್ಲಿ ಅದ್ದಿದ ನೀರು ಉಗುರು ತಾಕಿದ ನೀರು ಅದನ್ನು ಆಚಮನಕ್ಕೆ ಉಪಯೋಗಿಸ್ಬೇಡಿ. ಎಷ್ಟು ಸೈಂಟಿಫಿಕ್ ಗೊತ್ತಾ ಅದು? ಕೈಯಲ್ಲಿ ಹೀಗೆ ನೀರು ಇಟ್ಕೊಂಡು ತಂದರೆ ನೀರು ತರ್ತಾರೆ ಬೆಳ್ಳ ಇಟ್ಕೊಂಡು ಚೆಲ್ಲಿಬಿಡ್ಬೇಕು. ನೇತಕ್ಕೆ ಕೊಡೆ ಸೇರಿರುತ್ತದು ಹೀಗೆ ತರಬೇಕೆ ಹೊರತು ಕೈ ಇಟ್ಕೊಂಡು ತರ್ಕೊಡೋದು ಅಂದರೆ ಅರ್ಥ ಆಯ್ತಾ? ಅದಕ್ಕೆ ಕಲಸ ನೀರು ತರಬೇಕಾದ್ರೆ ಎಷ್ಟು ಕಷ್ಟ ಗೊತ್ತೇನು? ವಾಸ್ತಿ ತಾಕಬಾರ್ದು, ಇದು ತಾಕ್ಕೊಡೋದು, ಆ ಕಡೆ ಇರಬಾರ್ದು, ನೆರಳು ಬೀಳ್ಕೊಡೋದು, ನಮ್ಮ ನೆರಳು ಕೂಡ ಬೀಳ್ಕೊಡೋದು, ಆ ರೀತಿ ತರಬೇಕಾದ್ರೆ ಅಷ್ಟು ಮಡಿಯಿಂದ ತರಬೇಕು ಅಂತ ಹೇಳ್ತಾರೆ ಇದರಲ್ಲಿ ಹೇಳಬೇಕಾದ್ರೆ. ರಾಮಾರ್ಚನೆಯೋ ನಯತಃ ಪ್ರಸೂನಂ ದ್ವಾಭ್ಯಾಂ ಕರಾಭ್ಯಾಂ ಅಭವತ್ ಪ್ರಯತ್ನ ಏಕೇನ ದೋಷ್ಣ ನಯತೋ ಗಿರೀಂದ್ರಂ ಸಂಜೀವನಾದ್ಯಾಶ್ರಯ ಮತ್ಸ್ಯ ನಾಭೂತ್. ಅಂದರೆ ರಾಮದೇವರ ಪೂಜೆಗೆ ಹೂ ತರಬೇಕಾದ್ರೆ ಎರಡು ಕೈಯಿಂದ ಎಷ್ಟು ಆಯಾಸವಾಗ್ತಿತ್ತು ಅಷ್ಟು ಆಯಾಸ ಸಂಜೀವನ ಬೆಟ್ಟ ತಂದಾಗ ಹನುಮಂತೇವರಿಗೆ ಆಗಲಿಲ್ಲ. ಅಲ್ಲಿ ಟೋಟಲ್ ಇಡಿಎಂ ಅರ್ಥ ಏನು ಅಂದರೆ ಹೂ ತಂದರೆ ಸುಲಭ, ಹೂ ತಂದರೆ ಸುಲಭ ತಂದರು ಅಂತ ಅಷ್ಟೇ ಅರ್ಥ. ಆದರೆ ಇದರ ಮೆಸೇಜ್ ಏನಂದರೆ ದೇವ್ರಿಗೆ ಹೂ ತರಬೇಕಾದ್ರೆ ಹೂ ತರೋದೇರೋ ಹೂ ಲೈಟೇ, ಆದರೆ ಇದು ಮಾಡೋದು ಇದೆಯಲ್ಲ ಯಾವುದು ಅದು ತರೋ ವಿಧಿವಿಧಾನಗಳಿದೆಯಲ್ಲ ಭಾರಿ ಕಷ್ಟ. ಹೇಗೆ ತರಬೇಕು, ಏನು ತರಬೇಕು, ಕೈ ತಾಕಬಾರ್ದು, ಉಗುರು ತಾಕಬಾರ್ದು. ಹೂವನ್ನು ಬಿಡಿಸ್ಬೇಕಾದ್ರೆ ಉಗುರಲ್ಲಿ ಕಟ್ ಮಾಡಿಕೊಡು, ಉಗುರು ತಾಕಿದ್ರೆ ಮೈಲಿಗೆ ಮತ್ತೆ ಹಾಗೆ ಬಿಡಿಸ್ಬೇಕು. ಅದಕ್ಕೂ ನೋವಾಗಬಾರ್ದು. ದೇವತೆಗಳಿರ್ತಾರೆ ಅದಕ್ಕೂ ನೋವಾಗಬಾರ್ದು.
ನಮ್ಮ ಕೈಯಿಂದ ತಾಕಿದ ಧೂಳು ಅದ್ರೊಳಗೆ ಸೇರಬಾರ್ದು. ಅದು ಹೇಳ್ತಾರಲ್ಲ ಅಂತ ಹೇಳ್ತೇವೆ ಪಂಕ್ಚರ್ಡ್ ವುಂಡ್ ಅಂತೀವಲ್ಲ ಹಾಗೆ. ಮೇಲೆ ಸೂಪರ್ಫಿಷಿಯಲ್ ವುಂಡ್ ಏನಾಗೋದಿಲ್ಲ, ಹೆಚ್ಚು ಡೇಂಜರಸ್ ಅಲ್ಲ, ಬೇಗ ವಾಸಿ ಆಗುತ್ತೆ. ಪಂಕ್ಚರ್ಡರ್ ಏನಾಗುತ್ತದ, ಇಂಜೆಕ್ಷನ್ ಕೊಟ್ಟ ಒಳಗೆ ಹೋಗ್ಕೊಂಬಿಡುತ್ತೆ, ಬ್ಲಡ್ ಒಳಗೆ ಸೇರ್ಕೊಂಡ್ಬಿಡುತ್ತೆ. ಅದೇ ರೀತಿಯೇ ಕೈ ಎದ್ದಬಾರ್ದು, ಬಾರಿ ಉಗುರು ತಾಕ್ಕೊಡೋದು, ಆಮೇಲೆ ಅದೇ ರೀತಿಯೇ ನೆರಳು ಬೀಳ್ಕೊಡೋದು, ಮತ್ತು ಉಸಿರು ತಾಕ್ಕೊಡೋದು. ಅಷ್ಟೇ ಗೊತ್ತಾ ನಿಯಮಗಳು ಅದಕ್ಕೆ. ಆ ರೀತಿ ಹೂ ತರಬೇಕು, ಆ ರೀತಿ ಕಲಶೋದಕ ತರಬೇಕು. ಆ ರೀತಿ ಒಂದು ಕೈಯಿಂದ ತರೋದು ಕೂಡ ಏನಲ್ಲ. ಕೆಲವು ಪದಾರ್ಥ ಒಂದು ಕೈಯಿಂದ ತರಬಾರ್ದು. ಕೆಲವನ್ನ ತರ್ಬೋದು, ತಪ್ಪಲ್ಲ. ಕೆಲವೊಂದು ಮಾತ್ರ ಎರಡು ಕೈಯಲ್ಲಿ ಬಿಡಿಸೋಕ್ಕೆ ಸಾಧ್ಯ ಇಲ್ಲ, ಬಲಗೈಯಲ್ಲೇ ಬಿಡಿಸ್ಬೇಕು. ತಂದ ಮೇಲೆ ಕೆಲವು ಹೇಳ್ತಾರೆ ನೀರನ್ನು ತರಬೇಕಾದ್ರೆ ಹಿಡ್ಕೊಂಡು ತರಬೇಕು ಅಂತ ಅರ್ಥ. ಭಕ್ತಿಯಿಂದ ತರಬೇಕು, ಬಡಿಯಿಂದ ತರಬೇಕು, ತಾತ್ಪರ್ಯ ಅಲ್ಲಿರೋದು. ಎಡಗೈ ಅಂತೂ ತರಾಗಿಲ್ಲೇ ಇಲ್ಲ. ಮತ್ತೆ ಹೇಳ್ತಾರೆ ನೋಡಿ, ಇವೆಲ್ಲ ಯಾತಕ್ಕೆ ಹೇಳ್ತಾರೆ, ಸೈಂಟಿಫಿಕಲಿ ಈಗ ಅರ್ಥ ಆಗುತ್ತೆ. ಹಿಂದೆವರೆಗೆ ಇವತ್ತು ಅವೆಲ್ಲ ಸೈನ್ಸ್ ಓದ್ದವರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟು ದೋಷ ಇರ್ಬೋದು ಅದರ. ಮೈಲಿಗೆ ಅಂದರೆ ಮೈಲಿಗೆನೇ ಆಗೋದು. ಬರೀ ಮೇಲ್ನೋಟ ಮುಟ್ಟೋದಕ್ಕೂ ಒಳಗೆ ಮುಟ್ಟೋದಕ್ಕೆ ಡಿಫ್ರೆನ್ಸ್ ಇಲ್ವೇನಾಗ. ಮತ್ತು ಕೈ ಎಷ್ಟೇ ತೊಳ್ಕೊಂಡ್ರೆ ಏನಾಗಿರ್ಬೋದು, ಅದು ಕೊಳೆ ಇರೋದು. ಆದ್ದರಿಂದ ಕುಡಿಯೋ ನೀರು ಬೇರೆ, ದೇವರ ನೈವೇದ್ಯದ ನೀರು ಬೇರೆ, ಅಭಿಷೇಕದ ನೀರು ಬೇರೆ. ಈಗ ನೀರಲ್ಲಿ ವ್ಯತ್ಯಾಸ ಬರುತ್ತೆ. ನಮ್ಮಲ್ಲೂ ಕೂಡ ಯಾವುದೋ ನೀರು ಇಟ್ಟರೆ ಕಾಲು ತೊಳ್ಕೊಂಡ್ಬಿಡ್ತಾನೆ. ಕುಡಿಬೇಕಾದ್ರೆ ಮಾತ್ರ ಹಾಗಲ್ಲ, ಡ್ರಿಂಕಿಂಗ್ ವಾಟರ್ ಅಂತ ಹಾಕಿರ್ತಾರಲ್ಲ. ಬರೀ ವಾಟರ್ ಅಂತ ಯಾಕೆ ಹಾಕ್ಬಾರ್ದು, ಡ್ರಿಂಕಿಂಗ್ ವಾಟರ್ ಯಾತಕ್ಕೆ, ಅದು ವ್ಯತ್ಯಾಸ ಇದೆ ಅಂತ ಅರ್ಥ. ಅದು ಬರೀ ವಾಷಿಂಗ್ ಬೇರೆ, ಡ್ರಿಂಕಿಂಗ್ ಬೇರೆ. ಆ ರೀತಿಯಲ್ಲಿ ದೇವ್ರ ಪೂಜೆ ತರಬೇಕಾದ್ರೆ ಆಚಮನಕ್ಕೆ ಈ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಹಾಂ, ಯಾವುದರಿಂದ ಅದು ಬೇರೆ, ಅದು ಮುಂದಿನ ಹಂತ. ಅದು ಆಪತ್ಕಾಲದೆಲ್ಲ ಮುಂದಿನ ಹಂತ. ಫಸ್ಟ್ ಇದಕ್ಕೆ ಪ್ರಿಫರೆನ್ಸ್ ಕೊಡಬೇಕು. ಅದು ನಿರೀತಿ ಮಾಡಿ ಏನು ದೋಷ ಬರುತ್ತೆ ಹೇಳ್ತಾರೆ. ಸುರಾಂ ಪಿಬತಿ ಸತ್ಯಕ್ತ್ವ ಯಮಸ್ಯ ವಚನಂ ತಥಾ ಸವ್ಯಕ್ತಂ. ಆ ರೀತಿ ಮಾಡಿದರೆ ಅವನು ಆಚರಣೆ ಮಾಡಿದ ಪುಣ್ಯ ಬರೋದಿಲ್ಲ, ಮದ್ಯಪಾನ ಮಾಡಿದಷ್ಟು ಪಾಪ ಬರುತ್ತೆ ಅಂತ ಹೇಳ್ತಾರೆ. ಆ ನೀರೇನದು ಮದ್ಯಕ್ಕೆ ಸಮಾನ. ವಚನಂ ತಥಾ ಯಮಸ್ಯ ಯಮಸ್ಮೃತಿ ಅಂತಿದೆ, ಯಮಸ್ಮೃತಿಯಲ್ಲಿ ಹಾಗೆ ಬಂದಿದೆ. ಸೋಪಾನಟ್ಕೋ ಜಲಸ್ಥೋವಾ ಸೋಪಾನಟ್ಕಃ ಅಂದರೆ ಪಾದರಕ್ಷೆ ಹಾಕ್ಕೊಂಡು ಆಚರಣೆ ಮಾಡೋ ಹಾಗಿಲ್ಲ. ಸೋಪಾನಟ್ಕೋ ಜಲಸ್ಥೋವಾ ನೀರಲ್ಲಿ ನಿಂತ್ಕೊಂಡು ಆಚರಣೆ ಮಾಡಬಾರ್ದು. ಯಾವಾಗ ಸಾಧ್ಯ ಅದು, ಅವಗಾಹನ ಆಯ್ತಾ ಹೋಗಿರ್ತಾರೆ ಅವಾಗ ಮಾಡಬೇಕೆ ಹೊರತು ಬೇರೆ ಹೊತ್ತರಲ್ಲಿ ಮಾಡಾಗಿಲ್ಲ. ಸೋಪಾನಟ್ಕಃ ಜಲಸ್ಥೋವ ಮುಕ್ತಕೇಶೋಥವಾ ಪುನಃ ಮುಕ್ತಕೇಶ, ತಲೆಗೊಂದು ಕಟ್ಕೊಳ್ಳೋದು, ಶಿಖಾ ಬಂಧನ ಮಾಡಿಕೊಳ್ಳೋದೇನೆ ಆಚಮನ ಮಾಡಾಗಿಲ್ಲ. ಉಷ್ಣೀಷಿ ವಾಪಿ ಹೆಲ್ಮೆಟ್ ಹಾಕ್ಕೊಂಡು ಮಾಡಾಗಿಲ್ಲ. ಉಷ್ಣೀಷ ಅಂದರೆ ಹೆಲ್ಮೆಟ್ ಅಂತ ಅರ್ಥ. ನಾಚಾಮೇತ್ ವಸ್ತ್ರೇಣ ಆವೇಷ್ಟ್ಯ ವಾಸಿರಃ, ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು ಆಚರಣೆ ಮಾಡಿಕೊಡೋದು. ಇತಿ ಕ್ಷುತೆ ನಿಷ್ಠೀವನೆ ವಿಶಿಷ್ಟ ಆಚಮನ ಯಾವ ನೀರಿಂದ ಮಾಡಿಕೊಡೋದು ಮತ್ತು ಯಾವ ಪೊಸಿಷನಲ್ಲಿ ಮಾಡಿಕೊಡೋದು, ಎರಡು ಹಿಡ್ದಾಗಾಯ್ತು. ಆ ಪ್ರಶ್ನೆ ಬಂದಿಲ್ಲ ಇನ್ನೂ ಕೂಡ, ಮುಂದೆ ಹೇಳ್ತಾರೆ ಅದೆಲ್ಲ. ಈಗ ಇನ್ನು ಯಾವ ಮಾಡಬಾರ್ದು ಹೇಳಿದ್ರು ಅಷ್ಟೇ. ಯಾವ ನೀರು ಹಾಕ್ಕೊಡೋದು, ಯಾವ ರೀತಿ ನಾವು ಇರಬಾರ್ದು. ಈಗ ಕ್ಷುತೆ ನಿಷ್ಠೀವನೆ ಸುಪ್ತೆ ಪರಿಧಾನೆ ಅಶ್ರುಪಾತನೆ ಸದ್ಯ ಆಚಮನಾಶಕ್ತೌ ಅಭಾವೇ ಸಲಿಲಸ್ಯ ಚ ಪೂರ್ವೋಕ್ತೇಷು ನಿಮಿತ್ತೇಷು ದಕ್ಷಿಣಂ ಶ್ರವಣಂ ಸ್ಪೃಶೇತ್. ನೋಡಿ, ಕ್ಷುತೆ ಸೀನಿದ್ರೆ ಗೊತ್ತಾಯ್ತಾ, ನಿಷ್ಠೀವನೆ ಹೀಗೆ ಹಾಕಿದರೆ, ಸುಪ್ತೆ ಮಲಿಗೆದ್ರೆ, ಪರಿಧಾನೆ ವಸ್ತ್ರ ಬದಲಾಯಿಸಿದರೆ, ಅಶ್ರುಪಾತನೆ ಕಣ್ಣು ನೀರಲ್ಲಿ ಬಿದ್ದರೆ, ಸದ್ಯ ಆಚಮನಾಶಕ್ತವು ಇವಿಷ್ಟು ಆದಾಗ ಆಚಮನ ಮಾಡಬೇಕು. ಈ ಒಂದು ಕೇಸು, ಕ್ಷುತಾದಿಗಳು ಬಂದ ಕಾಲಕ್ಕೆ ಆಚಮನವನ್ನು ಮಾಡಬೇಕು. ಸದ್ಯ ಆಚಮನಾಶಕ್ತವು, ಕೆಲವೊಮ್ಮೆ ಏನಾಯಿತು ಆಚಮನ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ ಬಂತು. ಕೆಲ ಬಸ್ಸಲ್ಲಿ ಹೋಗ್ತಿದ್ದಾನೆ, ಸೀನ್ ಏನು ಆಚರಣೆ ಮಾಡ್ತಾ ಕೊಡ್ತಾರೆ ಪಾಪ. ಅಲ್ಲಿ ಆ ನೀರು ಸಿಕ್ಕರು ಬಾಟ್ಲಲ್ಲಿ ಇನ್ನೂ ಹೋಪ್ಲೆಸ್ಸು ಸುರಾಂಪಾರ ಮಾಡಿದಾಗ ಆಯಿತು. ಅಭಾವೇ ಸಲಿಲಸ್ಯ, ಒಳ್ಳೆ ನೀರು ಸಿಗಲೇ ಇಲ್ಲ, ಆಚರಣೆ ಮಾಡೋಕ್ಕೆ ಶಕ್ತಿ ಇಲ್ಲ, ಒಳ್ಳೆ ನೀರು ಸಿಗಲಿಲ್ಲ. ಏನು ಮಾಡಬೇಕಾಗ, ಆದರೆ ಆಚರಣೆ ಮಾಡಬೇಕಾಗಿದೆ. ಈಗ ಕ್ಷುತಾದಿಗಳು ಮಾಡಿಬಿಟ್ಟಿದ್ದಾನೆ, ಏನು ಮಾಡಬೇಕು ಅಂದರೆ ದಕ್ಷಿಣಂ ಶ್ರವಣಂ ಸ್ಪೃಶೇತ್, ಬಲಿಗೆ ಮುಟ್ಕೊಂಡ್ಬಿಡಿ. ಅವಾಗ ಏನಂದ್ರೆ ಯಾವುದಕ್ಕೆ ಆಚಮನಕ್ಕೆ ಪ್ರತಿನಿಧಿ ಸಬ್ಸ್ಟ್ಯೂಟ್ ಅದು. ಆದರೆ ಅವಕಾಶ ಇದ್ದಾಗ ಮಾಡಾಗಿಲ್ಲ, ಅವಕಾಶ ಇಲ್ಲದೆ ಹೋದ ಸುಮ್ಮನೆ ಕೊಡಬೇಡಿ, ಬಲಗೈ ಬಿಟ್ಕೊಂಡ್ರೆ ಆ ಪರ್ಪಸ್ ಸರ್ವ್ ಆಯ್ತು. ಪೂರ್ವೋಕ್ತೇಷು ನಿಮಿತ್ತೇಷು ದಕ್ಷಿಣಂ ಶ್ರವಣಂ ಸ್ಪೃಶೇತ್ ಪ್ರಭಾಸಾದೀನಿ ತೀರ್ಥಾನಿ ಗಂಗಾದ್ಯ ಸರಿತಸ್ತಥಾ ಆದಿತ್ಯ ವಸವೋ ರುದ್ರಾಹ ವಾಯು ಅಗ್ನಿಶ್ಚ ಧರ್ಮರಾಟ್ ವಿಪ್ರಶ್ಚ ದಕ್ಷಿಣೇ ಕರ್ಣೆ ನಿವಸಂತಿ ದೇವತಾ. ಇಷ್ಟು ಜನ ದೇವತೆಗಳು ಬಲಗಿವಿಯಲ್ಲಿರ್ತಾರಂತೆ. ಪ್ರಭಾಸಾದೀನಿ ತೀರ್ಥಾನಿ, ಪ್ರಭಾಸ ಕ್ಷೇತ್ರ ಅಲ್ಲಿಯ ತೀರ್ಥಗಳು, ಅಲ್ಲಿ ತ್ರಿವೇಣಿ ಸಂಗಮ ಇದೆ ಪ್ರಭಾಸದಲ್ಲಿ, ಪ್ರಾಚೀ ತ್ರಿವೇಣಿ ಅಂತ ಕರೀತಾರೆ. ಈ ಗಂಗಾ ನದಿ ಬರೋದಕ್ಕಿಂತ ಮುಂಚೆ ಈ ತ್ರಿವೇಣಿ ಸಂಗಮ ಇರಲಿಲ್ಲ, ಭಗೀರಥ ತಂದ ಮೇಲೆ ಬಂತದು. ಮೊದಲಿದ್ದಿದ್ದು ಅದು ಹಿರಣ್ಯ ಕಪಿಲ
ಹಿರಣ್ಯ ಸರಸ್ವತಿ ಮೂರು. ಸರಸ್ವತಿ ಹಿರಣ್ಯಾಭ್ಯಾಂ ಸಂಗೋ ಯತ್ರ ಅಪರಾಂಬುಧೇ ಕ್ಷೇತ್ರಂ ಭಾತಿ ಪ್ರಭಾಸಾಖ್ಯಂ ಪ್ರಭಾಸಹಿ ಯಥೋ ಭುವಃ. ತೀರ್ಥಪುರದಲ್ಲಿ ವಾದಿರಾಜ ಸ್ವಾಮಿಗಳ ಮಾತದು. ಇವತ್ತು ಮೂರು ನದಿ ಕಾಣುತ್ತಲ್ಲಿ ಸರಿಯಾಗಿ ನೋಡಿದರೆ ಮೂರು ನದಿಗಳಿದೆ. ತ್ರಿವೇಣಿ ಸಂಗಮ ಅಲ್ಲೇ ಇದಿರೋದು. ಅದು ಸೋಮನಾಥ್ ಅಂತ ಏನು ಕರೀತಾರೆ ಇರೋದು ಅಲ್ಲೇ, ಅದೇ ಜಾಗದಲ್ಲೇ ಇರೋದು. ಆದ್ದರಿಂದ ಇಲ್ಲಿ ಸಂಗಮದಲ್ಲಿ ಸಾಮಾನ್ಯವಾಗಿ ಶಿವನಗ್ರಹ ಸಂಗಮೇಶ್ವರ ಅಂತಲೇ ಕರೀತಾರೆ. ಯಾವುದೇ ಸಂಗಮ ಇದ್ದರೂ ಕೂಡ ನದಿಗಳ ಸಂಗಮ ಇದ್ದಾಗ ರುದ್ರದೇವ ಸಾಮಾನ್ಯ ಇರ್ತಾರೆ ಗುಡಿ. ಅದು ಜನರಲ್ ನೇಮ ಸಂಗಮೇಶ್ವರ. ಕೂಡಲ ಸಂಗಮದಿಂದ ಹಿಡಿದು ಯಾವ ಸಂಗಮ ತೊಗೊಂಡ್ರು ಕೂಡ ಅದು ಇರಲೇಬೇಕಲ್ಲಿ. ಅದು ಇದರತ್ರ ಬಾಗಲಕೋಟೆ ಹತ್ರ ಬರುತ್ತೆ ಕೃಷ್ಣ ಫಲಪ್ರಭ ಸಂಗಮ. ಪೂರ್ವೋಕ್ತೇಷು ನಿಮಿತ್ತೇಷು ದಕ್ಷಿಣಂ ಶ್ರವಣಂ ಸ್ಪೃಶೇತ್ ಪ್ರಭಾಸಾದೀನಿ ತೀರ್ಥಾನಿ ಗಂಗಾದ್ಯ ಸರಿತಸ್ತಥಾ. ಇವು ತೀರ್ಥ ಅಂದರೆ ತೀರ್ಥಕ್ಷೇತ್ರಗಳು ಅಂತ ಅರ್ಥ. ಗಂಗಾದಿ ನದಿಗಳು. ಆದಿತ್ಯ ವಸವೋ ರುದ್ರಾಹ ವಾಯು ಅಗ್ನಿಶ್ಚ ಧರ್ಮರಾಟ್. ಆದಿತ್ಯರು ದ್ವಾದಶ ಆದಿತ್ಯರು, 8 ವಸುಗಳು, ಏಕಾದಶ ರುದ್ರರು, ವಾಯುದೇವರು, ಅಗ್ನಿ, ಯಮದೇವರು. ವಿಪ್ರಸ್ಯ ದಕ್ಷಿಣೇ ಕರ್ಣೇ ನಿವಸಂತಿ ದೇವತಾ. ಬ್ರಾಹ್ಮಣನ ಬಲಗಿವೆಲ್ಲಿರ್ತಾರಾದ್ದರಿಂದ ಅಷ್ಟು ಪವಿತ್ರ. ಅದು ಸ್ಪರ್ಶ ಮಾಡಿಕೊಂಡ್ರೆ ಶುದ್ಧಿ ಆಗುತ್ತೆ ಅಂತ ಅರ್ಥ. ಸಾಂಖ್ಯಾಯನ ವಚನಂತೂ ಜಲಾಭಾವೇ ಸಂಧ್ಯಾಯಾ ಸ್ಮರಣವತ್. ಒಳ್ಳೆ ಇಂಪಾರ್ಟೆಂಟ್ ಮಾತಾಡ್ತಾರೆ. ಸಾಂಖ್ಯಾಯನ ವಚನಂ, ಸಾಂಖ್ಯಾಯನ ಸ್ಮೃತಿ ಅಂತ ಸ್ಮೃತಿ ಒಂದು. ಆ ಸ್ಮೃತಿಯಲ್ಲಿ ಮಾತು ಬಂದಿದೆ. ಆದರೆ ಮಾತಿಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಜಲಾಭಾವೇ, ನೀರು ಎಲ್ಲ ಇದೆ, ಈ ರೀತಿ ಮಾಡ್ಲಿಕ್ಕೆ ಹೋಗಬಾರ್ದು. ಮತ್ತು ನೀರಿದ್ದ ಕಾಲಕ್ಕೆ, ಅವಕಾಶ ಇದ್ದ ಕಾಲಕ್ಕೆ ಇದನ್ನು ಅಡ್ವಾಂಟೇಜ್ ತೊಗೊಳ್ಬಾರ್ದು. ಯಾವಾಗಿದೋ ಆಪತ್ಕಾಲಕ್ಕೆ ಅಷ್ಟೇ. ಸಂಧ್ಯಾಯಾ ಸ್ಮರಣವತ್. ಸಂಧ್ಯಾಕಾಲದಲ್ಲಿ ಒಳ್ಳೆ ಒಂದು ಪಾಯಿಂಟ್ ಬಂತು ಅಂತ ಹೇಳಿಬಿಡ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಸಂಧ್ಯಾವಂದಿ ಕಾಲಕ್ಕೆ ಆಪತ್ಕಾಲದಲ್ಲಿ ಏನು ಮಾಡಬೇಕು ಅನ್ನೋದು ಇಲ್ಲೇ ಬರೆದು ಬಿಡ್ತಾರೆ. ಕೌರವ ಯುದ್ಧೇ ದ್ರೋಣಾದೀನಾಂ ರಜಸ ಅರ್ಘ್ಯದಾನವಿವ ಉದಕಾಭಾವೇ ನ ಉದಕಾಭಾವೇನ ಆಚಮನ ಅನನುಕೂಲತಾಯಾಂ ಕರ್ಣಂ ಸ್ಪೃಶೇದಿತಿ ಗೌಣಕಲ್ಪ ಇತಿ ಜ್ಞೇಯಂ. ಕೌರವರ ಮಹಾಭಾರತ ಯುದ್ಧದೊಳಗೆ ದ್ರೋಣಾದಿಗಳೆಲ್ಲ ಸಂಧ್ಯಾವಂದನೆ ಮಾಡೋ ಹೊತ್ತು ಬಂತು. ಏನು ಮಾಡ್ತಿದ್ರು ಅವರು? ರಜಸ, ಈ ಧೂಳಿಯಿಂದ ಅಡಿಕೆ ಕೊಡ್ತಿದ್ರು ಅಂತಷ್ಟೇ. ನೀರಿಲ್ಲ ಅಂದರೆ ಎಷ್ಟಂದರೆ ಕಾಲ ಮೀರಬಾರ್ದು. ಸಂಧ್ಯಾ ಕಾಲ ಅಂಬೋದು ಏನದು ವೆರಿ ಪ್ರೆಷಸ್. ಆಮೇಲೆ ಏನೇ ಮಾಡಿದರೂ ಅದು ಸೆಕೆಂಡ್ರಿ ಸಂಧ್ಯಾವಂದನೆ, ಪ್ರೈಮರಿ ಸಂಧ್ಯಾವಂದನೆ ಆಗೋದಿಲ್ಲ. ಅದಕ್ಕಾಗಿ ಏನು ಮಾಡಬೇಕಾಗ ಆಗ ಸ್ವಲ್ಪ ಕಡಿಮೆ ಮಾಡಿದರೂ ಪರವಾಗಿಲ್ಲ, ಆಗಲೇ ಮಾಡಿ ಮುಗಿಸಿ ಅಂತ ಹೇಳ್ತಾರೆ. ರಾತ್ರಿ 10 ಗಂಟೆಗೆ ನೀವು 1000 ಜಪ ಮಾಡೋದಕ್ಕಿಂತ ಸಂಧ್ಯಾಕಾಲ 10 ಮಾಡಿದರೂ ಕೂಡ ಭಾರಿ ಶ್ರೇಷ್ಠ. ಆಗ 1000 ಮಾಡಿದ್ರೆ ಇನ್ನೂ ಶ್ರೇಷ್ಠನೇ. ಕೆಲವರು ಇರ್ತಾರೆ ನಿಧಾನವಾಗಿ ಹೇಳ್ತೀನಿ, ಬೆಳಿಗ್ಗೆ ಎದ್ದರೆ ಡಿಸ್ಟರ್ಬೆನ್ಸ್ ಇರ್ತದೆ, ನಿಧಾನ 10 ಗಂಟೆಗೆ 1000 ಜಪ ಮಾಡ್ತೀನಿ ಅಂದರೆ ಏನು ಉಪಯೋಗ ಇಲ್ಲ. ಬೆಳಿಗ್ಗೆ ಎದ್ದೆ ಆ ಡಿಸ್ಟರ್ಬೆನ್ಸಲ್ಲಿ 10 ಮಾಡು, ಭಾರಿ ಪುಣ್ಯ ಬರುತ್ತೆ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ಬರೀ ಸಾಂಗೋಪಾಂಗ ಮಾಡ್ತೇವೆ, ದಿವಸ ದೇವ್ರ ಪೂಜೆ ಮಾಡೋದು ಭಾರಿ ಅವಸರ ಆಗುತ್ತೆ ಹೇಳಿ ವಾರಕ್ಕೊಮ್ಮೆ ಮಾಡ್ತೇವೆ, ತಿಂಗಳಿಗೊಮ್ಮೆ ಮಾಡ್ತೇವೆ. ಅವೆಲ್ಲ ಅಲ್ಲ, ದಿವಸನೇ ಸ್ವಲ್ಪ ಮಾಡು ಪರವಾಗಿಲ್ಲ. ಅದು ಎಷ್ಟಾಯಿತು ಟೋಟಲಿ ಏನಾಯ್ತು ಅಲ್ಲಿಗೆ? ಜಾಸ್ತಿ ಆಗೋಕ್ಕೆ. ಅವರಿಂದ ಪರೀಕ್ಷೆಯಲ್ಲಿ ಒಂದು ಕ್ವಶ್ಚನ್ NE6 ಅಂತ ಕೊಟ್ಟಿರ್ತಾರೆ. ಒಂದನ್ನು ಬರೀತಾನೆ ಬೇರೆ 3 ತಾಸು ಬರೀತಾರೆ ಒಂದನ್ನು ಪೂರ್ತಿಯಾಗಿ ಡೀಟೇಲಾಗಿ ಬರೀತಾರೆ. ಈ ಟೆಕ್ಸ್ಟ್ ಬುಕ್ ಬರ್ದಾಕಿಬಿಡ್ತಾರೆ. ಅದು ಎಷ್ಟು ಕೊಡ್ಬೋದು ಮ್ಯಾಕ್ಸಿಮಮ್ ಅದಕ್ಕೆ ಅವನಿಗೆ? ಪೂರ 16 ಮೇಲೆ ಕೊಡೋಂಗಿಲ್ಲೇ ಇಲ್ಲ ಅವರು. 16 ಪೂರ್ತಿ ಕೊಡೋದಿಲ್ಲ ಸಾಮಾನ್ಯ ಇದರಲ್ಲೆಲ್ಲ. ಅಷ್ಟು ಹೊಡ್ರೆ ಫೇಲೇ ಅವನು. ಅದ್ರ ಬದಲು ಏನು ಮಾಡಿದೆ ಅವನು? 6 ಸ್ವಲ್ಪ ಬರೋದು, ಅರ್ಧ ಬರೋದು. ಎಷ್ಟಾಯ್ತು ಅಲ್ಲಿಗೆ? ಒಂದೊಂದಕ್ಕೆ 6 ಬಂದರೂ 36 ಪಾಸ್ ಆಗಿಬಿಡ್ತಾರೆ. ಆ ಥರ ಯೋಚನೆ ಮಾಡೋದಕ್ಕೆ ಯಾವಾಗಲೂ ಕೂಡ ಡೈಲಿ ಸ್ವಲ್ಪ ಮಾಡಿದರೂ ಕೂಡ ದೇವ್ರ ಪೂಜೆ ಬಿಟ್ಟ ಅಂತ ಇಷ್ಟು 2 ಪಾಪ ಬಂತಲ್ಲಿ. ದೇವ್ರ ಪೂಜೆ ಬಿಟ್ಟು ಪಾಪ ಒಂದು ಬಂತು. ಅವತ್ತಿನ ದಿವಸ ಕೂಡ ಅವನು ಬಿಡೋದು ಎಷ್ಟೋ ಬಿಟ್ಟಿರ್ತಾರೆ. ದೀರ್ಘ ಸಂಧ್ಯಾವಂದನೆ ಮಾಡ್ತೀನಿ ಅಂತೇಳಿ ಪೂಜೆ ಮಾಡ್ತೀನಿ, ಎಷ್ಟೋ ಮಯಸ್ಸಾಗಿರುತ್ತೆ. ಅದೆಲ್ಲ ಮಾಡಬಾರ್ದು, ಅದು ತಪ್ಪೆ. ಅದಕ್ಕೆ ಹೇಳ್ತಾರೆ ಆಪತ್ಕಾಲದಲ್ಲಿ ಸಕಾಲ ಸಂಧ್ಯಾವಂದನೆ ಮಾಡಿದ್ರೆ ಧೂಳಿನಿಂದ ಬೇಕಾದರೂ ಮಾಡಿಬಿಡಿ. ನಿಮ್ಗೆ ಎಷ್ಟು ಶುದ್ಧಿ ಮಾಡಿಗಳಿಗೆ ಬರುತ್ತೆ ಅಷ್ಟು ಮಾಡ್ಕೊಂಬಿಟ್ಟು ಟು ದಿ ಬೆಸ್ಟ್ ಆಫ್ ಯುವರ್ ಬರೀತಾರೆ. ಟು ದಿ ಬೆಸ್ಟ್ ಆಫ್ ಅವರ್ ನಾಲೆಜ್ ಈಸ್ ಗುಡ್ ಅಂತೀವಲ್ಲ, ಆ ಥರ ಮಾಡಬೇಕು. ನಮಗೆ ಆ ನೀರು ಈ ನೀರು ಪ್ರಶ್ನೆ ಬಂದು ನಿಮಗೆ ಕಣ್ಣಿಗೆ ಬರಬೇಕಾದ್ರೆ ಬೆಸ್ಟ್ ಅಪ್ ಅದು. ನೀವು ಉಪವಾಸ ಅಂತ ಇರೋದಿಲ್ವಲ್ಲ, ಆ ನೀರು ಬರುತ್ತೆ, ಸಂಧ್ಯಾವಂದನೆಗೂ ಬರುತ್ತೆ. ಆದರೆ ಅದನ್ನು ಅನುಕೂಲ ಬೆಟರ್ ಇದ್ದಾಗ ಮಾತ್ರ ಏನು ಮಾಡೋಂಗಿಲ್ಲ. ಅದು ಹೇಳ್ತಾರೆ ಕರ್ಣಂ ಸ್ವೀತಿ ಗೌಣಕಲ್ಪ ಐತಿ ಜ್ಞೇಯಂ. ಗೌಣಕಲ್ಪ ಅಂದ್ರೇನು? ಸೆಕೆಂಡರಿ, ಅದು ಪ್ರೈಮರಿ ಅಲ್ಲ. ಮೊದಲನೇದು ಸರಿಯಾದ ನೀರು ಹುಡುಕಬೇಕು, ಮೊದಲು ಪ್ರಯತ್ನ ಪಡಬೇಕು. ಸಿಗದೆ ಹೋಯಿತು, ಅದು ನೀರು ಅಲ್ಲಿದೆ, ಅಷ್ಟು ದೂರ ಹೋಗಿ ಯಾರು ತರೋದು ಅಂತ ಮಾಡಿದರೆ ತಪ್ಪು. ನದಿ ತೀರದಲ್ಲೇ ಕೂತಿರ್ತಾರೆ, ಅಷ್ಟು ದೂರ ಯಾರು ಹೋಗ್ತಾರೆ, ಇಲ್ಲ ಧೂಳಿನ ಅಡಿಕೆ ಕೊಡ್ತೇನೆ ತಪ್ಪಾಗತ್ತೆ. ಗೊತ್ತಾಯ್ತು? ಅನಿವಾರ್ಯ ಹುಡುಕಿದ ಎಷ್ಟು ಪ್ರಯತ್ನ. ಆಪತ್ಕಾಲಕ್ಕೆ ಅರ್ಥ ಅದೇ. ಎಷ್ಟು ಪ್ರಯತ್ನ ಪಟ್ಟು ಸಾಲ ಯಾವಾಗ ಮಾಡ್ತಾನೆ? ಹೊಂದಿಸ್ಲಿಕ್ಕೆ ಪ್ರಯತ್ನ ಪಟ್ಟು ಬರದೇ ಹೋದಾಗ ಮಾಡಿದರೆ ಜಾಣ್ತಾನ. ಅದು ಮೊದಲೇ ಮಾಡಿದರೆ ಅದು ವಯಸ್ಸು ಅಂತ ಕರೆಯೋದಿಲ್ಲ ಅದನ್ನು. ಹಾಂ ಹೇಳಿದ್ರಲ್ಲ ಈಗ, ಬಾವಿಗೆ ಯಾವುದೂ ಇಲ್ಲದೆ ಹೋದಾಗ ಕಿವಿ ಬಿಟ್ಟುಕೊಡ್ರಿ ಅಂತ ಹೇಳಿಬಿಟ್ರಲ್ಲ ಅಷ್ಟೇ. ಅಥ ದುರಾಚಮನ ನಿಮಿತ್ತ ವ್ಯಾಸಃ.
ಇನ್ನು ಎಲ್ಲೊಂದು ಪ್ರಸಂಗ ಇದೆ. ಆಚಮನ ಸಾಮಾನ್ಯವಾಗಿ ಒಂದೊಂದಾಗಿದೆ, ಆದರೆ ಕೆಲವು ಸರ್ತಿ ಮಾತ್ರ 2 ಸರ್ತಿ ಆಚಮನ ಮಾಡೋದು. ಯಾವಾಗ? ದಾನೇ ಭೋಜನ ಕಾಲೇ ಚ ಸಂಧ್ಯಯೋರುಭಯೋರಪಿ ಆಚಾಂತಃ ಪುನರಾಚಾಮೇತ್ ಜಪಹೋಮಾರ್ಚನೇಷ್ವಪಿ ಇತಿ. ದಾನೇ ಭೋಜನ ಕಾಲೇ ಚ, ದಾನ ಧರ್ಮ ಮಾಡಬೇಕಾದ್ರೆ 2 ಸರ್ತಿ ಆಚಮನ ಮಾಡಬೇಕು. ಊಟಕ್ಕಿಂತ ಮುಂಚೆ ಆಚಮನ ಮಾಡಿ ಭೋಜನ ಕೊಡಬೇಕು. ಭೋಜನ ಆದಮೇಲೆ ಮತ್ತೆ ಆಚಮನ ಮಾಡಬೇಕು. 2 ಸರ್ತಿ ಆಚಮನ ಹೇಳಿರೋದು. ಅವು ದ್ವಿರಾಚಮ್ಯ ಸಂಧ್ಯಾನೆ ಮಾಡೋಕೆ ಫಸ್ಟ್ ಬರೋದು ಯಾವುದೇ ಪುಸ್ತಕ ದ್ವಿರಾಚಮ್ಯ 2 ಸರ್ತಿ. ಮಧ್ಯೆ ಮಧ್ಯೆ ಅರ್ಘ್ಯಕ್ಕಿಂತ ಮುಂಚೆ 2 ಸಲ, ಅರ್ಘ್ಯ ಕೊಟ್ಟ ಮೇಲೆ 2 ಸಲ, ಮಧ್ಯೆ ಮಾರ್ಜನ ಆಚರಣೆ ಮಾಡಿದಾಗ 1 ಸಲ ಅಲ್ಲೇ ನಿಯಮ ಮಾಡಿದ್ದಾರೆ. ಪುನರಾಚಾಮೇತ್ ಜಪಹೋಮ ಅರ್ಚನೇಶ್ವಪಿ. ಆಚಾಂತಹ ಪುನರಾಚಾಮೇತ್, ಆಚಮನ ಮಾಡಿದ್ರು ಇನ್ನೊಮ್ಮೆ ಆಚಮನ ಮಾಡಬೇಕು. ಜಪ ಹೋಮ ಅರ್ಚನ ಇಷ್ಟೆಲ್ಲ ಪ್ರಸಂಗದಲ್ಲೂ ಕೂಡ ಸಂಧ್ಯಾ ವಂದನೆ ಇಷ್ಟೆಲ್ಲ ಆದ್ಯಂತಗಳಲ್ಲಿ ಏನು ಮಾಡಬೇಕು? 2 ಸರ್ತಿನೇ ಆಚಮನ ಮಾಡಬೇಕು. ಅತ್ರ ಆಚಮನಂ ತ್ರಿವಿಧಂ ಸ್ಮಾರ್ತಂ ಮಂತ್ರಾಚಮನಂ ಮಂತ್ರಾಚಮನ ಅಪರ ಪರ್ಯಾಯಂ ಶ್ರೌತಂ ವೈಷ್ಣವಂಚೇತಿ. ಸ್ಮಾರ್ತಾಚಮನ, ಮಂತ್ರಾಚಮನ, ಆಮೇಲೆ ಅದಕ್ಕೆ ಶ್ರೌತಾಚಮನ ಅಂದ್ರೆ ಒಂದೇ, ಮಂತ್ರಾಚಮನ ಅಂದ್ರೆ ಒಂದೇ, ವೈಷ್ಣವಾಚಮನ ಹೀಗೆಲ್ಲ ಇದೆ. ತ್ರಿರಾಚಾಮೇದ್ಭ್ಯ ಪರಿಪೃಜ್ಯ ಇತ್ಯುಕ್ತಂ ಋಗ್ವೇದಾಯ ನಮಃ ಇತ್ಯಾದ್ಯಾಕಾರಂ ಮಂತ್ರಾಚಮನಂ. ಈ ಉಡುಪಿ ಕಡೆಗೆಲ್ಲ ನಾವು ಕೇಶವಾಯ ಅವೆಲ್ಲ ಹೇಳೋದಿಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಇತಿಹಾಸ ಪುರಾಣ ಅವೆಲ್ಲ ಹೇಳಿಬಿಡ್ತಾರೆ. ಶ್ರೌತಾಚಮನ ಅಂತ ಹೇಳ್ತಾರೆ. ನಾವು ಇದನ್ನು ಅದನ್ನು ಅಂತ ಹೇಳಾಗಿಲ್ಲ. ಅವ್ರ ಸಂಪ್ರದಾಯದ ಪ್ರಕಾರ ಆಪ್ಷನ್ ಇದೆ ಅದು. ಆದ್ದರಿಂದ ಅವ್ರು ಹಾಗೆ ಮಾಡ್ತಾರೆ, ನಾವು ಹೀಗೆ ಮಾಡ್ತೇವೆ. ನಾವು ಹೀಗೆ ಮಾಡ್ತೇವೆ ಅಂತ ಅವರನ್ನಾಗಿಲ್ಲ, ಅವ್ರು ಹಾಗೆ ಮಾಡ್ತಾರೆ ಅಂತ ನಾವು ಅನ್ನಾಗಿಲ್ಲ. ಯಾತಕ್ಕೆ? 2 ವ್ಯಾಲಿಡ್ಡೆ. ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ ಇದು, ಅವ್ರ ಪದ್ಧತಿ ಅದಷ್ಟೇ. ಅದು ಬಿಡೋ ಪದ್ಧತಿ ಅಂತಿಲ್ಲ. ಸಂಧ್ಯಾ ಮಾಡಿದ್ರೆ ಇನ್ನೊಂದು ಪದ್ಧತಿ ಇದೆ ಅಂತ ಮಾಡ್ಕೋಬಾರ್ದು, ಅದು ತಪ್ಪದು, ನಿಷಿದ್ಧ ಪದ್ಧತಿ ಅಂತ. ತ್ರಿರಾಚಾಮೆ ಮಂತ್ರಾಚಮನಂ ಸ್ಮಾರ್ತವಚನ ಲಕ್ಷಣಮಾಹ ಭರದ್ವಾಜ. ಸ್ಮಾರ್ತಾಚಮನ ಲಕ್ಷ್ಮಣ ಅಂದರೆ ಲಕ್ಷಣ ಅಂದರೆ ಶ್ರೌತಾಚಮನ, ಸ್ಮಾರ್ತಾಚಮನ. ಸ್ಮಾರ್ತಾಚಮನ ಯಾವುದು ಅಂದರೆ ಹೇಳ್ತಾರೆ. ದೇವ್ಯಾ ಪಾದೈ ಸ್ತ್ರಿವಿಃ ಪೀತ್ವಾ ಅಬ್ಲಿಂಗೈರ್ನವಧಾ ಸ್ಪೃಶೇತ್ ಪುನರ್ವ್ಯಾಹೃತಿ ಗಾಯತ್ರ್ಯ ಶಿರೋಮಂತ್ರೈಃ ತ್ರಿಧಾ ಸ್ಪೃಶೇತ್ ಏವಂ ಯಃ ಕುರುತೆ ವಿಪ್ರೋ ಮಹಾಪಾಪೈ ಪ್ರಮುಚ್ಯತೆ ಇತಿ. ಸ್ಮಾರ್ತಾಚಮನ ಅಂದರೆ ದೇವ್ಯಾ ಪಾದೈ ಸ್ತ್ರಿಭಿಃ ಪೀತ್ವಾ, ಗಾಯತ್ರಿ ಮಂತ್ರದಿಂದನೇ ಭೂರ್ಭುವ ಸ್ವಾಹ ತತ್ಸವಿತುರ್ವರೆಣ್ಯಂ ಸ್ವಾಹ ಈ ರೀತಿ ಮಾಡ್ಲಿಕ್ಕೆ ಕೊಟ್ಟರೆ ಏನಾಗುತ್ತದೋ ಮಂತ್ರಾಚಮನ ಅಂತ ಕರೀತಾರೆ, ಸ್ಮಾರ್ತಾಚಮನ ಅಂತ ಕರೀತಾರೆ. ಅದನ್ನು ಭಾರಿ ಶ್ರೇಷ್ಠ ಅದು. ಬಟ್ ಅಷ್ಟೇ ಟೈಮು ತೊಗೊಳುತ್ತೆ. ಆದ್ದರಿಂದನೇ ಮಹಾಪಾಪೈ ಪ್ರಮುಚ್ಯತೆ, ಆಚಮನ ಮಾಡೋದ್ರಿಂದನೇ ಕೆಲವು ಪಾಪ ಪರಿಹಾರ ಅಂತ ಹೇಳ್ತಾರೆ. ಆ ಕೆಲವು ಸರ್ತಿ ಸುಳ್ಳು ಹೇಳಿದಾಗ ಯಾತಕ್ಕೆ ಆಚಮನ ಮಾಡ್ತಾನೆ ಅಂತ ಕೇಳಿದರೆ ಆ ಪಾಪ ಪರಿಹಾರ ಆಗಲಿಕ್ಕೆ ಹೇಳಿ. ಸುಳ್ಳು ಹೇಳಿದಾಗಂತ ಯಾತಕ್ಕೆ ಹೇಳಿದರೆ ಅದನ್ನು ಯಾವುದೋ ದೊಡ್ಡ ಬಂಧನ ಬಂದುಬಿಟ್ಟಿದೆ, ಸುಳ್ಳು ಹೇಳಲೇಬೇಕಾದ ಪ್ರಸಂಗ ಬಂದೋಗಿದೆ ಆತನಿಗೆ. ಇಲ್ಲ ಹೋದರೆ ಒಂದು ತಪ್ಪು ಇನ್ನೊಂದು ಪಾಪ ಗುರಿ ಆಗ್ತಾರೆ. ಅವಾಗೇನು ಮಾಡ್ತಾರೆ ಹೇಳಿದೆ, ಪಂಚಾನೃತಾಣ್ಯಾಹುರ್ ಅಪಾತಕಾನಿ, 5 ಥರ ಸುಳ್ಳು ಹೇಳ್ಬೋದು ಅಂತ ಹೇಳಿದಾರಲ್ಲ 5 ಕಡೆಗೆ. ಅಲ್ಲಿ ಹೇಳಿದಾಗಲೂ ಕೂಡ ಸುಳ್ಳು ಅಂತ ತಿಳ್ಕೊಂಡಿರೋದ್ರಿಂದ ಏನು ಆಚಮನ ಮಾಡಬೇಕು. ಆಚಮನ ಶುದ್ಧಿ ಪ್ರಾಪಕವಾದ್ದರಿಂದ ವಿಶೇಷ ಹೆಚ್ಚೆಚ್ಚು ಮಾಡಿದಷ್ಟು ಶ್ರೇಷ್ಠ. ಅದು ವ್ಯಾಹೃತಿ ಮಂತ್ರ, ಗಾಯತ್ರಿ ಮಂತ್ರ ಆಯಿತು, ವ್ಯಾಹೃತಿ ಮಂತ್ರ ಆಯಿತು, ಶಿರೋ ಮಂತ್ರಗಳಾಯಿತು, ಭೂಹು ಭುವಃ ಸ್ವಹ ಅವೆಲ್ಲ ಹೇಳಬೇಕು. ಈ ರೀತಿ ಮಾಡಿ 24 ಮಾಡಿದರೆ ಅದು ಶ್ರೇಷ್ಠನೇ. ಅದು ಮಹಾಪಾಪ ಪ್ರಮುಚ್ಯತೆ. ಆಚಮನ ಅಷ್ಟಕ್ಕೆ ಒಂದು ಪ್ರಯೋಜನ ಇದೆ. ತತ್ ಪ್ರಯೋಗಸ್ತು ಅದು ಹೇಗೆ ಅಂತ ಹೇಳ್ತಾರೆ. ಈಗ ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಯೋ ಯೋನ ಪ್ರಚೋದಯಾತಿಥಿ ತ್ರಿರಾಚಮ್ಯ. ಮೊದಲು ತತ್ಸವಿತೃವರೆಣ್ಯಂ ಒಂದು, ಭರ್ಗೋ ದೇವಸ್ಯ ಧೀಮಹಿ ಇನ್ನೊಂದು, ಯೋ ಯೋನ ಪ್ರಚೋದಯಾತ್ ಮತ್ತೊಂದು, ಆಮೇಲೆ ಅಪೋಹಿಷ್ಟಾಮಯೋ ಭವ 9 ಬಂತಲ್ಲಿ. ತಾನ ಊರ್ಜೆ ಸಾತನ ಇತಿ ಅನ್ಯಕರ ಪ್ರಕ್ಷಾಳನ. ಹೀಗೆಲ್ಲ ಮಾಡೋದೆಲ್ಲ ಎಲ್ಲೆಲ್ಲಿ ಇದನ್ನು ಹೇಳ್ತೇವೋ ಸಬ್ಸ್ಟ್ಯೂಟ್ ಮಾಡ್ಕೊತ ಹೋಗ್ಬೇಕದನ್ನು. ಮಹೇರಣಾಯ ಚಕ್ಷಸೆ ಯೋಗ ಶಿವತೋ ರಸ ಇತ್ಯಾಭ್ಯಾಂ ಕಪೋಲೌ ತಸ್ಯ ಭೋಜಯತೆ ಭಾಜಯತೆ ಹನಃ ಉಶತಿರಿವ ಮಾತರಃ ಇತಿ ಓಷ್ಟೌ. ಪೂರ್ತಿ ಅದು ಹೇಗೋ ಹಾಗೆ, ಮಂತ್ರಗಳು ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ ಹೊರತು ಎಲ್ಲೆಲ್ಲಿ ಮುಟ್ಕೋಬೇಕು ಎಂಬುದೆಲ್ಲ ಹಾಗೇನೆ, ಅದನ್ನೇ ಓದಬೇಕಿಲ್ಲ. ಆ ರೀತಿ ಹೇಳಿ ಓಂ ಆಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವ ಸ್ವರೋಂ ಏನ ಇದು ಇಲ್ಲ ಕೆಲವು ಬಿಟ್ಟು ಹೋಗ್ಬಿಟ್ಟಿದೆ. ಸಾಮಾನ್ಯವಾಗಿ ಹೆಚ್ಚು 2 ಉಳ್ಕೊಂಡಿರೋದು, ಕೇಶವಾಯಸ್ವಾಯ ಒಂದು, ಋಗ್ವೇದ 2. ಇದು ರೂಢಿಯಲ್ಲಿ ಇಲ್ಲ. ಇದು ಅವರು ಕೃತ್ಯಗಳು ಮಾಡ್ತಾರೆ. ಭಾರಿ ಪ್ರಸಂಗ ಬಂದರೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಕೆಲವರು ಎಲ್ಲೂ ಮಾಡೋದಿಲ್ಲ, ಕೆಲವರು ಮಾಡ್ತಾರೆ. ವೆರಿ ರೇರ್. ರೇರ್ ಅಂದರೆ ರೇರಲ್ಲೂ ರೇರು. ಮಧ್ಯೆ ಮಧ್ಯೆ ಕ್ಷಾಳಯೇ ತಿರಿ ಚತುರ್ವಿಂಶತಿ ಸ್ಥಾನೇಶು ನೆಸ್ಯ ಆಚಮನಂ ಸ್ಮಾರ್ತಂ. ಇದು ಸ್ಮಾರ್ತಾಚಮನ ಅಂತ ಕರೀತಾರೆ. ಚತುರ್ವಿಂಶತಿ ಸ್ಥಾನೇ 24 ಮಂತ್ರ 24 ಕಡೆ ಮುಟ್ಕೊಳ್ಳೋದು. ಅದಕ್ಕಾಗಿಯೇ ಸ್ಥಾನ ಅಷ್ಟು ಜಾಗದಲ್ಲಿ ಮುಟ್ಕೊಳ್ಳೋದಕ್ಕೆ ಅದನ್ನು ಹೇಳಿದರು. ಅಥ ಶ್ರೌತಾಚಮನಂ ಸೂಕ್ತಂ
ಸಿಂಧುದ್ವೀಪೇ. ಹಾಂ 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 ಇಲ್ಲ, ಒಂದೇ ಇರಬೇಕು, ಒಂದೇ ಮಾಡಬೇಕು. ಯಾಕಂದ್ರೆ ಹೇಳಿಬಿಟ್ಟಿದ್ದಾರೆ ಇದೇ ರೀತಿ ನಿಯಮಗಳು ಅಂತ ಹೇಳಿರೋದ್ರಿಂದ ಎಲ್ಲರೂ ಹೆಚ್ಚು ಕಡಿಮೆ ಮಾಡಿದರೆ ಅದು ಅವ್ರ ದೋಷನೇ. ಹಾಂ ಹಾಂ ಮತ್ತೆ ನೋಡಿ ಪುಸ್ತಕದಲ್ಲಿ ಬರೋ ಎಲ್ಲ ಇಲ್ಲೇ ಬರೆದುಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಏನೇನು ಬಿಟ್ಕೋಬೋದು ಇಲ್ಲೇ ಇದೆ ಅದು ಆ್ಯಕ್ಚುಲಿ. ಯಾವುದು ಕೇಶವಾದಿಗಳು ಅಷ್ಟೇ, ಮಾತೃಕಾ ಪ್ರಶ್ನೆ ಏನಿಲ್ಲ ಅದಕ್ಕೆ. ಕೇಶವಾಯ ಸ್ವಾನಾರಾಯಣ ಸ್ವಾಮಿ ಅಷ್ಟೇ ಹೊರತು ಇನ್ನೇನಿಲ್ಲ ಅದಕ್ಕೆ. ಇದಕ್ಕಾದರೆ ಗಾಯತ್ರಿ ಮಂತ್ರ, ವ್ಯಾಹೃತಿ ಮಂತ್ರ ಎಲ್ಲ ಇದು ಸೇರಿಸ್ಬೇಕು. ಯಾವುದಕ್ಕೆ? ಸ್ಮಾರ್ತಾಚಮನಕ್ಕೆ. ಇನ್ನೊಂದು ಹೇಳ್ತಾರೆ, ಅಥ ಶ್ರೌತಾಚಮನಂ ತೂಕ್ತಂ ಸಿಂಧುದ್ವೀಪೇ. ಸಿಂಧುದ್ವೀಪದಲ್ಲಿ ಹೇಳ್ತಾರೆ, ತ್ರಿಚತುರ್ವಾರಮಾಚಮೇತ್ ವೇದಾನ್ ಧ್ಯಾಯನ್ನನುಕ್ರಮಾತ್ ಪ್ರಮೃದೇತ್ ಅಥರ್ವಣೇನ ಪುರಾಣೇ ಸ್ಥೇತಿಹಾಸಕೈ. ಇದು ಋಗ್ವೇದಾಯ ಸ್ವಾಹ ಇದೆಯಲ್ಲ ಆ ಮಂತ್ರ ಇದು, ಶ್ರೌತಾಚಮನ ಅಂತ ಕರೆದರು. ಪ್ರಮಾರ್ಜ ಆಮೇಲೆ ಮುಖ ಮಂಗುಷ್ಟ ಮೂಲೆ ಚ ಪೃಥಕ್ ಚಾಪ ಉಪಸ್ಪೃಶೇತ್ ಪಾಣಿನಾಥೋ ಅಗ್ನಿಮಂತ್ರೇಣ ಅವಮೃಜ್ಯಾಥ ಸಂಸ್ಪೃಶೇತ್ ವಿಪ್ರಸ್ತುನೋತ್ತರಾಣ ಅಂತೂ ತನ್ಮುಖಾಲಂಬನಂ ಸ್ಮೃತೇತ್ ಸೂರ್ಯಾಯ ದಕ್ಷಿಣೇ ನೇತ್ರೇ ವಾಮೇ ಸೋಮಾಯ ವೈಸ್ಪೃಶೇತ್ ಪೃಥಿವೇ ಪಾದಯೋ ಜಾನ್ಮೋ ಅಂತರಿಕ್ಷಾಯ ಸಂಸ್ಪೃಶೇತ್ ದಿನೇ ದಿನೇ ಗುಹ್ಯಕೆ ಚ ವಿಷ್ಣವೇ ಹೃದಯೇ ತಥಾ ಶಿವಾಯೇತಿ ಜಿರಸ್ಯಂತೆ ಹಸ್ತಂ ಪ್ರಕ್ಷಾಳಯೇತ್ ತತಃ ಅಂಗುಷ್ಟತರ್ಜನ್ಯಗ್ರಾಭ್ಯಾಂ ತ್ರೇತ್ರಯೋರುಭಯೋ ಸ್ಪೃಶೇತ್ ಅಂಗುಷ್ಟಮಧ್ಯಮಾಭ್ಯಾಂಚ ನಾಸಾಂ ಶ್ರವಣಯೋಸ್ತತಃ ಅಂಗುಷ್ಟನಾಸಿಕಾಭ್ಯಾಂಚ ಕನಿಷ್ಠಾಭ್ಯಾಂಚ ಬಾಹುಕೆ ಸಾಂಗುಷ್ಟೈರಖಿಲೈರೇಭಿಃ ಸ್ಥಾನೇಷ್ವಂತೇನ್ಯೇಷು ಸಂಸ್ಪೃಶೇತ್. ಇದಂ ಶ್ರೌತಾಚಮನಂ ನಾಮ ಸರ್ವಾರ್ಥಸ್ಯ ಪ್ರಸಾದಕಂ. ಇಷ್ಟಾರ್ಥ ಸಿದ್ಧಿ ಆಚಮನ ಅದು ಮಹಾಪಾಪನಾಚದ ಆಚಮನ, ಅದು ಇಷ್ಟಾರ್ಥ ಸಿದ್ಧಿ ಆಚಮನ ಇದು ಅಂಥೇಳಿ ಋಗ್ವೇದಾಯ ಸ್ವಾಹಿತ್ಯ ಅದನ್ನೆಲ್ಲ ಡೀಟೇಲ್ಸ್ ಹೇಳ್ತಾರೆ. ಮತ್ತೆ ಈಗ ಅತ್ರ ಯಥಾಸಂಭವಂ ಯೋಜ್ಯಂ ಪ್ರಯೋಗಸ್ತು ಋಗ್ವೇದಾಯ ನಮಃ ಯಜುರ್ವೇದಾಯ ನಮಃ ಸಾಮವೇದಾಯ ನಮಃ ಇತಿ ಪೀತ್ವಾ 3 ಸತಿ ಕುಡಿಯೋದು. ಆಮೇಲೆ ಅಥರ್ವ ವೇದಾಯ ನಮಃ ಆಗ್ನೇಯೇ ನಮಃ ಇತಿ ಮುಖಂ ವಿರುನ್ಮಾದ್ಯ ವಿಷ್ಣವೇ ನಮಃ ಸರಸ್ವತ್ಯೇ ನಮಃ ಇತಿ ಓಷ್ಟೌ ಸಂಕುಚ್ಯ ಜ್ಯೇಷ್ಠಾಂಗುಲಿಮೂಲೇನ ದ್ವಿಹಿ ಸಮೃಜ್ಯ ಪ್ರಾಣಾಯ ನಮಃ ವಾಯವೇ ನಮಃ ಇತಿ ನಾಸಿಕೆ ಚಂದ್ರಾಯ ನಮಃ ಭಾಸ್ಕರಾಯ ನಮಃ ಇತಿ ನಮಃ ಇತಿ ಚಕ್ಷುಷೌ ದಿಗ್ದೇವತಾಭ್ಯೋ ಯಮಾದಿಭ್ಯೋ ನಮಃ ಇತಿ ಪ್ರಮೃಜ್ಯ ಮತ್ತೆ ಕೈ ತೊಳ್ಕೊಳ್ಳೋದು. ಬ್ರಹ್ಮಣೇ ನಮಃ ವಿಷ್ಣವೇ ನಮಃ ಇತಿ ಹಸ್ತತಲೇನ ಹೃದಯ ಇಂದ್ರಾಯ ಇತಿ ಬಾಹು ಪ್ರೋಕ್ಷಯೇತ್ ಪೃಥಿವೇ ನಮಃ ಇತಿ ಪಾದಯೋ ಅಂತರಿಕ್ಷಾಯ ನಮಃ ಇತಿ ಜಾನ್ಮೋ ದಿನೇಶಾಭ್ಯಾಂ ನಮಃ ಇತಿ ಗುಹ್ಯಕೆ ಶಿವಾಯ ನಮಃ ಇತಿ ಶಿರಸ್ಸಮಾರ್ಜಯೇತ್ ಮಧ್ಯೆ ಹಸ್ತೌ ಪ್ರಕ್ಷಾಳಯೇದಿತಿ. ಇದು ಇನ್ನೊಂದು ರೀತಿ ಕ್ರಮ. ಇನ್ನೊಂದು ವೈಷ್ಣವಾಚಮನ, ಅದು ನಾವೆಲ್ಲ ಮಾಡೋದೇ. ಕೇಶವಾದಿ ಆಚಮನಂ ವೈಷ್ಣವಾಚಮನಂ. ಕೇಶವಾಯ ಸ್ವಾಯಿತ್ರ ಹೇಳೋದಲ್ಲ. ಅತ್ರ ಅಶೇಷ ಶಿಷ್ಟ ಪರಿಗೃಹೀತತ್ವಾತ್ ವೈಷ್ಣವಾಚಮನಸ್ಯೈವ ಇತರಾಭ್ಯಾಂ ವಿಶಿಷ್ಟತ್ವಂ. ಕೊನೆಗೆ ಹೇಳಿಬಿಟ್ಟು ಎಲ್ಲ ಶ್ರೇಷ್ಠ ವ್ಯಕ್ತಿಗಳು ಕೂಡ ಇದನ್ನೇ ಮಾಡೋದರಿಂದ ಇದೇ ಶ್ರೇಷ್ಠ ಅಂಥೇಳಿ ಕೇಶವಾಯ ಸ್ವ ಇತ್ಯಾದಿ ಹೇಳ್ತೇವೆ, ಅದೇ ಶ್ರೇಷ್ಠ. ವಿಶಿಷ್ಟತ್ವಂ ಕೂಪೋದಕ ಸ್ನಾನತೋ ಭಾಗೀರಥಿ ಸ್ನಾನಸ್ಯೇವ ತತಃ ಸರ್ವಕರ್ಮಸು. ದೃಷ್ಟಾಂತ ಕೊಟ್ಟರು, ಬಾವಿ ಸ್ನಾನಕ್ಕಿಂತ ಗಂಗಾ ಸ್ನಾನ ಹೇಗೆ ಶ್ರೇಷ್ಠನೋ ಹಾಗೆ ಉಳಿದ ಆಚಮನಕ್ಕಿಂತ ಈ ಕೇಶವಾಯ ನಾಮಸ್ಮರಣೆ ಮಾಡೋ ಆಚಮನನೇ ಶ್ರೇಷ್ಠ. ಪ್ರೇಕ್ಷಾವದ್ಭಿ ವೈಷ್ಣವಾಚಮನವೇವ ಅನುಷ್ಠೇಯಂ. ಅದಕ್ಕೆ ಜ್ಞಾನಿಗಳಾದವರು ವೈಷ್ಣವಾಚಮನವನ್ನೇ ಅನುಷ್ಠಾನ ಮಾಡತಕ್ಕದ್ದು ಅಂತ ತಿಳಿಸಿದರು. ಯಾಕೆ ಇವೆಲ್ಲ 3 ಇದೆ ಅಂಥೇಳಿ ಅದು ವಿಶೇಷ ಫಲಗಳನ್ನು ಹೇಳಿ ಕೊನೆ ಶಿಷ್ಟಾಚಾರ ಹೇಳಿ ಶಿಷ್ಟಾಚಾರನೇ ಅವಲಂಬಿಸಬೇಕು ಅಂಥೇಳಿ ವೈಷ್ಣವಾಚಮನ ಕೇಶವಾದಿ ರೂಪದ ಆಚಮನವನ್ನೇ ಮಾಡಬೇಕು ಅಂತ ಹೇಳಿದರು. ನಾನು ಅನೇಕ ಋಷಿ ವಿದಿತ ಆಚಮನ ಕರ್ಮಣಃ ಅನೇಕತ್ವಾತ್ ವೈಷ್ಣವಾಚಮನಸ್ಯೈವ ಜಾಯಸ್ತ್ವಂ ಕಥಮಿತಿ ಚೇತುಚ್ಯತೆ. ಪ್ರಶ್ನೆ ಹಾಕ್ಕೊಂಡ್ರು ಮತ್ತೆ ಅಷ್ಟೊಂದೆಲ್ಲ ಇದೆ, ಅದನ್ನ ಹೇಳಿದವರು ಋಷಿಮುನಿಗಳೇನೆ, ಅಂದಮೇಲೆ ಇದೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀರಿ ಅಂತ ಕೇಳಿದರೆ ಉಚ್ಯತೆ ಹೇಳ್ತೇವೆ. ಹಾಂ ಎಲ್ಲಿ ಅದು ಹಾಂ ಅವೆಲ್ಲ ಇರಲೇಬೇಕು, ಅದು ಬಿಡಾಗಿ ಇಲ್ಲವೇ ಇಲ್ಲ. ಅದಕ್ಕೆ ಡೈರೆಕ್ಟ್ ಇದು ಅಲ್ಲಿ ಹೇಳಿ ಅನುಸಂಧಾನ ಮಾಡಬೇಕು, ಡೈರೆಕ್ಟಾಗೆ ಮಾಡೋದು. ಹೇಳ್ತಾರೆ ನೋಡಿ, ವಿಷ್ಣು ನಾಮತ್ವಾತ್ ಅಧಿಕ ಫಲತ್ವೇನ ವಿಶಿಷ್ಟತ್ವವಿತಿ. ಋಗ್ವೇದ ಇತ್ಯಾದಿಗಳು ವಿಷ್ಣುನಾಮಗಳೇ, ಸ್ವಲ್ಪ ಅನುಸಂಧಾನ ಮಾಡ್ಕೋಬೇಕಾದ್ರೆ. ನಿಮಗೆ ಅರ್ಜೆಂಟ್ ಇದ್ದ ಚೆಕ್ ಕೊಟ್ಬಿಟ್ರೆ ಪಜಿತ ಆಗುತ್ತಲ್ಲ, ಹಾಗೆ ಏನು ಮಾಡಬೇಕಾಗ ಆಗಿಲ್ಲ, ಅರ್ಜೆಂಟ್ ಬೇಕೀಗ ಇಲ್ಲ. ಆ ಕಾಲಕ್ಕೆ ಏನಿಲ್ಲ ಯಾಕದು ಇದ್ದರೂ ಕೂಡ ಇಲ್ಲಿ ಕೆಲ ಹೇಳಿದ್ರೆ ಇದೇ ಮೇಲೆಲ್ಲ ಇದೆ ಬೇರೆ ತೊಗೊಂಬನ್ನಿ ಅಂತಲ್ಲ ಆ ಟೈಪ್ ಆಗಿಬಿಡೋದು. ಆದರೆ ಕ್ಯಾಶೇ ಕೊಟ್ಬಿಟ್ರೆ
ನಿಶ್ಚಿಂತೆ. ಹಸಿವೆ ಆದವನಿಗೆ ಅಕ್ಕಿ ಬೇಳೆ ಕೊಟ್ಟರೆ ಏನು ಮಾಡಬೇಕು? 3 ತಾಸು ಮಾತು ಅಡುಗೆ ಮಾಡಿಕೊಂಡು ಇದು ಮಾಡಿ ಪಜಿತಾಗೋದು. ಅನ್ನನೇ ಕೊಟ್ಟರೆ ಅದರಿಂದ ವಿಷ್ಣು ಸ್ಥಾನ ಡೈರೆಕ್ಟ್ ಬರುತ್ತೆ. ಕೇಶವಾಯಿಷ್ಟ ಅನುಸಂಧಾನ ಮಾಡಬೇಕಲ್ಲಿ. ಹೇಳಿ ತತ್ಸವಿತರು ವರೆ ಎಣ್ಣೆಮ್ ಅರ್ಥ ತಿಳ್ಕೊಂಡು ವಿಷ್ಣು ಅನುಸಂಧಾನ ಮಾಡೋದು. ಕೇಶವ ಸುಲಭ ತಿಳಿಯುತ್ತೆ. ಆ ದೃಷ್ಟಿಯಿಂದ ಇದು ಸುಲಭ ಅನುಷ್ಠಾನ ಬರೋದರಿಂದ ಇದನ್ನೇ ಮಾಡಿ. ಮತ್ತು ಫಾಸ್ಟ್ ಆಗುತ್ತೆ. ಇನ್ನೊಂದು ಅಡ್ವಾಂಟೇಜ್ ಅಂದರೆ ಋಗ್ವೇದ ತತ್ಸವಿತರು ವರೆ ಎಣ್ಣೆಮ್ ಸಹ ಹೇಳುವಾಗ ದೊಡ್ಡದಾಗೋಗುತ್ತೆ. ಇದು ಬೇಗ ಆಗೋಗ್ಬಿಡುತ್ತೆ. ವಿಶಿಷ್ಟತ್ವ ಮಿತಿ ತಥಾಪಿ ಕಥಮಧಿಕ ಫಲತ್ವಂ ಋಗ್ವೇದಾಯ ನಮಃ ಇತ್ಯಾದಿರ್ಪಿ ವಿಷ್ಣುನಾಮತ್ವಾತಿಥಿ ಚೇತ್ ಮೈವಂ ಅನ್ಯತ್ರಾಪಿ ಪ್ರಸಿದ್ಧ ನಾಮಭ್ಯ ತತ್ರೈವ ಪ್ರಸಿದ್ಧಾನಾಂ ವಿಶಿಷ್ಟತ್ವಾದಿತಿ ಜ್ಞೇಯಂ. ಪ್ರಸಿದ್ಧ ನಾಮಗಳಾದ್ದರಿಂದ ಬಲು ಬೇಗ ಬರುತ್ತೆ ಅಂಥೇಳಿ. ಪ್ರಸಿದ್ಧ ನಾಮಗಳಿಂದ ಅನುಸಂಧಾನ ಬರೋದು ಸುಲಭ. ಬೇರೆ ಪದ ಆದರೆ ಸ್ವಲ್ಪ ಕಷ್ಟ. ಆದ್ದರಿಂದ ಆದಷ್ಟು ಸುಲಭ ಅದು ಮಾಡ್ಕೊಳ್ಳೋದೇ ಒಳ್ಳೆಯದು. ಮಕ್ಕಳಿಗೆ ಯಾವ ಹೆಸರಿಟ್ಟರೂ ಕೂಡ ದೇವ್ರ ಹೆಸರೇ. ಆದರೆ ದೇವ್ರ ಹೆಸರು ಡೈರೆಕ್ಟಾಗಿ ಕೊಟ್ಟಾಗ ಏನಾಗುತ್ತದು? ಸುಲಭ. ನಾರಾಯಣ ಅಂತ ಇಟ್ಟಿದ್ದು ಅದೇ ಒಂದು ಬೇರೆ ಇಟ್ಬಿಟ್ರೆ ಆಗ್ತಿರಲಿಲ್ಲ. ನಾರಾಯಣ ಅಂತ ಇಟ್ಟಿದ್ದಕ್ಕೆ ಉಪಯೋಗ ಆಯ್ತಿಲ್ಲ ಆತಲ್ಲಿ. ಫಾಸ್ಟಾಗಿ ನೆನಪಿ ಬಂತು. ಬೇರೆ ಇಟ್ಟಿದ್ದು ಅನುಸಂಧಾನ ಮಾಡೋ ಸ್ಟೇಜಲ್ಲೇ ಇರಲಿಲ್ಲ ಆತ. ಇದು ಮಾಡಿದ ತಕ್ಷಣ ಸಿಗ್ತಲ್ಲ, ಅದರಿಂದ ಅನುಕೂಲ ಆಯಿತು. ಇವತ್ತು ಬೀಗ ಹಾಕಿಬಿಟ್ರೆ ಅರ್ಜೆಂಟ್ ತೆಗಿಬೇಕಾದ್ರೆ ಟ್ಯಾಪ್ನ ಲಾಕ್ ಮಾಡಿ ತೆಗಿಲಕ್ಕೋರು ಏನಾಗುತ್ತೆ? ಮತ್ತು ಹೀಗಂತಷ್ಟು ಬಂದರೆ ಏನಾಗುತ್ತಾಗ ಒಳ್ಳೆ ಸುಲಭ ಆಗುತ್ತೆ. ಅದು ತಕ್ಷಣ ನೆನಪಿ ಬರೋದು ಇಂಪಾರ್ಟೆಂಟ್. ನಾನು ಸ್ಮಾರ್ತಾದಿ ಸಂಜ್ಞಾ ಕಿಂ ನಿಬಂಧನ ಆಯ್ತು ಚೇತ್ ವದಾಮಹ ಶಿಷ್ಟೈ ಸ್ಮಾರ್ತಾದಿತಯ ವ್ಯವಹ್ರಿಯಮಾಣತ್ವರೂಪ ಅಖಂಡೋಪಾಧೇರಿವ ತದ್ದೇತುತ್ವಾತ್ ಏವ ಮನ್ಯದಪಿ. ಈ ಸ್ಮಾರ್ತಾದಿಗಳು ಹೆಸರು ಯಾತಕ್ಕೆ ಬಂತು ಅಂತ ಮತ್ತೆ ಪ್ರಶ್ನೆ ಹಾಕ್ಕೊಂಡ್ರಿ. ಸ್ಮಾರ್ತ, ಶ್ರೌತ, ವೈಷ್ಣವ ಅಂತ ಹೆಸರು ಯಾತಕ್ಕೆ ಬಂತು ಅಂದರೆ ಭಾರಿ ಕೆಡಿಸ್ಕೋಬೇಡಿ. ಜ್ಞಾನಿಗಳು ಕರೆದಿದ್ದಾರೆ, ಅಷ್ಟೇ ಕಾರಣ. ಅದಕ್ಕೆ ಹೊರತಿನ್ನೇನು ಬೇಕಿಲ್ಲ ಅಂತ ಹೇಳ್ಬಿಟ್ಟು ಕೆಲವು ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ? ಮುಂದಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅಷ್ಟು ಸಾಕು. ಅದು ಕರೆದಿದ್ದಾರೆ ತಿಳ್ಕೊಂಡ್ರೆ ಸಾಕು. ಅದು ಬೇರೆ. ಶ್ರೌತ ಸ್ಮಾರ್ತ, ಅಲ್ಲಿ ಸ್ಮಾರ್ತ ಶಬ್ದಕ್ಕೆ ಅರ್ಥ ಬೇರೆ, ಇಲ್ಲಿ ಸ್ಮಾರ್ತರದ ಅರ್ಥ ಬೇರೆ, ಅದು ಬೇರೆ. ಮತ್ತು ಸ್ಮಾರ್ತ ಶಬ್ದಕ್ಕೆ ಸ್ಮೃತ್ಯುಕ್ತ ಅಂತ ಹೇಳೋದಕ್ಕೆ ಸ್ಮಾರ್ತ, ಶ್ರುತ್ಯುಕ್ತ ಶ್ರೌತ, ಸ್ಮೃತ್ಯುಕ್ತ ಸ್ಮಾರ್ತ ಅಷ್ಟೇ. ಇಲ್ಲಿ ಹಾಗಲ್ಲ. ಈ ಅರ್ಥದಲ್ಲಿ ಬಂದಿದ್ದಲ್ಲ ಅಂಥೇಳಿ. ನಾನು ಸ್ಮೃತಿವಿಹಿತಂ ಸ್ಮಾರ್ತಂ ಶ್ರುತಿವಿಹಿತಂ ಶ್ರೌತಮಿತಿ ಕಿಂ ನಶ್ಯಾದಿತಿ ಚೇತನ. ಅದೇ ಪ್ರಶ್ನೆ ಹಾಕ್ಕೊಂಡ್ರು. ಶ್ರುತಿಯಲ್ಲಿ ಹೇಳಿದ್ದು ಶ್ರೌತ, ಶ್ರುತಿಯಲ್ಲಿ ಸ್ಮಾರ್ತ ಅಂತ ಯಾಕೆ ತಿಳ್ಕೊಬಾರ್ದು ಅಂದರೆ ಅದನ್ನು ತಿಳ್ಕೊಬಾರ್ದು. ಪರಸ್ಪರ ಅತಿವ್ಯಾಪ್ತೇ ಸರ್ವಸ್ಯಾಪಿ ಶ್ರುತಿವಿಹಿತತ್ವಾತ್ ಆಚಾರಾಚ್ಯ. ಆ ರೀತಿ ಹೇಳೋದಾದರೆ ಶ್ರುತಿ ಹೇಳಿದ್ದನ್ನೇ ಶ್ರುತಿ ಹೇಳೋದ್ರಿಂದ, ಸ್ಮೃತಿ ಇಲ್ಲದಿರೋ ಶ್ರುತಿಯಲ್ಲಿ ಬಂದಿರೋದ್ರಿಂದ ಎಲ್ಲವೂ ಶ್ರೌತ, ಎಲ್ಲವೂ ಸ್ಮಾರ್ತ. ಯಾತಕ್ಕೆ? ಶ್ರುತಿಯಲ್ಲಿ ಹೇಳಿದ್ರೆ ಶ್ರುತಿಯಲ್ಲಿ ಬಂದಿರುತ್ತೆ. ಅದು ಒಂದಕ್ಕೊಂದು ಲಿಂಕ್ ಆದ್ದರಿಂದ ಹಾಗೆ ಹೇಳಬೇಕಾಗುತ್ತೆ. ಆದ್ದರಿಂದ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿದ್ರು. ಆಚಾರಾಚ್ಯ, ಆಚಾರಗಳು ಹಾಗೆ ಬಂದಿಲ್ಲ. ಸ್ಮೃತಿಶ್ಚ ಶ್ರುತಿ ಕಲ್ಪನಂ ಮಿತಿ ಪೂರ್ವಮೀಮಾಂಸಾ ವಾರ್ತಿಕೋಕ್ತೇ. ಸ್ಮೃತಿ ಇದೆ ಅಂದರೆ ಸ್ಮೃತಿ ಇದೆ, ಶ್ರುತಿ ನಮಗೆ ಸಿಕ್ಕಿಲ್ಲ. ನಾವೇನು ಮಾಡಬೇಕಾಗ? ಶ್ರುತಿ ಇದೆ ಅಂತ ಅರ್ಥ ಅಷ್ಟೇ ಹೊರತು, ಯಾಕೆ ಸ್ಮೃತಿಯಲ್ಲಿ ಏನು ಮಾಡ್ತಿರಲಿಲ್ಲ? ಹೇಳ್ತಿರಲಿಲ್ಲ. ಸ್ಮೃತಿ ಶಬ್ದಕ್ಕೆ ಏನರ್ಥ? ಶ್ರುತಿಯಲ್ಲಿ ಹೇಳಿದ್ದನ್ನೇ ಹೇಳೋದಕ್ಕೆ ಸ್ಮೃತಿ ಅಂತ ಕರೆಯೋದು. ಶ್ರುತಿ ಸ್ಮೃತಿ ಎರಡೂ ಸಿಕ್ಕರೆ ಸಂತೋಷನೇ. ಆ ಸ್ಮೃತಿ ಒಂದೇ ಸಿಕ್ಕಾಗ ಅದಕ್ಕೆ ಮೂಲವಾದ ಶ್ರುತಿ ಒಂದು ಇರಲೇಬೇಕು ಅಂತ ಅರ್ಥ ಅಂತ ಕನ್ಫರ್ಮ್ ಬಿಡೋದು. ಯೋಚನೆ ಮಾಡಬೇಕಾಗಿಲ್ಲ. ಶ್ರುತಿ ಕಲ್ಪನೆ ಮನ್ವಾದಯೋಪಿ ಶ್ರುತ್ಯರ್ಥಂ ಸ್ಮೃತ್ವಾ ಸ್ಮೃತಿಂ ರಚಯಂತಿ ಇತಿ ಪ್ರಸಿದ್ಧಂ. ಮನು ಮೊದಲಾದವರು ಕೂಡ ಶ್ರುತ್ಯರ್ಥ ಮನಸ್ಸಲ್ಲಿ ಇಟ್ಕೊಂಡೇ ಸ್ಮೃತಿ ಬರೆಯೋದರಿಂದ ಶ್ರುತಿ ಮೂಲವಾಗಿರಲೇಬೇಕು. ಕೇಶವಾದಿ ವೈಷ್ಣವಾಚಮನಸ್ಯಾಪಿ ವೈಯಾಘ್ರಪಾದ ಸ್ಮೃತಿ ನಿರೂಪಿತತ್ವೇನ ಸ್ಮಾರ್ತತ್ವಾದಿತಿ. ಕೆಲವು ವಿಷಯಗಳು ಸ್ಮೃತಿಯಲ್ಲಿ ಬಂದಿದೆ ಅಂದರೆ ಇದು ಸ್ಮೃತಿಯಲ್ಲಿ ಬಂದಿದೆ. ಆದ್ದರಿಂದ ವೈಯಾಘ್ರಪಾದ ಸ್ಮೃತಿ ಅಂತ ಒಂದಿದೆ, ಅದರಲ್ಲಿ ವಿಷಯ ಬಂದಿರೋದ್ರಿಂದ ಎಲ್ಲವೂ ಎಲ್ಲದರಲ್ಲಿ ಬಂದಿರೋದ್ರಿಂದ ಎಲ್ಲವೂ ಶ್ರೌತ, ಎಲ್ಲವೂ ಸ್ಮಾರ್ತ. ಆದರೆ ಸ್ಪೆಸಿಫಿಕ್ ನೇಮ್ ಕೊಟ್ಟಿದ್ದಾರೆ. ಏನೋ ಕಾರಣ ಜ್ಞಾನಯೋಗ ಕರ್ಮಯೋಗ ಅಂತ ಕರಿಬೇಕಾದ್ರೆ ಎರಡರಲ್ಲೂ ಜ್ಞಾನ ಕರ್ಮ ಕಾಮನ್ ಆಗಿದ್ದರೂ ಕೂಡ ಸ್ವಲ್ಪ ಪ್ರಾಧಾನ್ಯ ಇಟ್ಕೊಂಡಿರೋದ ಹೊರತು ಬೇರೆ ಅಲ್ಲ. ವೈಷ್ಣವಾಚಮನಮಾಹ ವೈಯಾಘ್ರಪಾದ. ವೈಷ್ಣವಾಚಮನ ಹೇಗೆ ಅಂತ ಈಗ ಹೇಳ್ತೇವೆ ಅಂತ ಹೇಳ್ತಾರೆ. ನಾಳೆ ಅದು ನಾಳೆ ಅಂದರೆ ನಾಡಿದ್ದು ಆ ಪಾಠ ಇದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂಸ್ತ್ಯ ತೇನ ಪ್ರೀಯತಾಂ ಕಮಲಾಲಯಃ.